book question number 5. In earlier session already we have to discuss about numerical problem 4. Then I will continue to the next problem, question number 5. Okay, question number 5. Prepare a double column cash book with the help of the following information for December 2014. So December 2014 year ಅಲ್ಲಿ ಬಂದಿರುವಂತಹ ಮಂತ್ ಅಲ್ಲಿ ಬಂದಿರುವಂತಹ 2014 ಇಯರ್ ಇದೆ, ಡಿಸೆಂಬರ್ ಮಂತ್ ಇದೆ. ಸೊ ಅದರಲ್ಲಿ ಬಂದಿರುವಂತಹ ಟ್ರಾನ್ಸಾಕ್ಷನ್ ಅನ್ನು ಕ್ವಶನ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಸೊ ಆ ಎಲ್ಲ ಟ್ರಾನ್ಸಾಕ್ಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ನೀವು ನೆನ್ಪಿಟ್ಕೋಬೇಕಾಗಿರೋದು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಇಟ್ ಈಸ್ ಹೆಲ್ಪ್ ಟು ರೆಕಾರ್ಡಿಂಗ್ ಓನ್ಲಿ ಫಾರ್ cash receipts item and also cash payment items. Credit transactions means credit receipts entry and credit payment entries not recording under the double column cash book. So ee rule alla ನೀವು ನೆನಪಿಟ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಅನ್ನು ಮಾಡ್ತಾ ಹೋಗ್ತೀರಿ. ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ ಏನು ಐಟಮ್ಸ್ ಇದೆ ಅದನ್ನ ಮಾತ್ರ ರೆಕಾರ್ಡ್ ಮಾಡ್ತೀವಿ. ಕ್ರೆಡಿಟ್ ಐಟಮ್ಸ್ ಇದ್ರೆ, ಕ್ರೆಡಿಟ್ ಪರ್ಚೇಸ್ ಇದ್ರೆ, ಆ ಕ್ರೆಡಿಟ್ ಸೇಲ್ ಇದ್ರೆ ಆ ರೀತಿ ಐಟಮ್ಸ್ ಅನ್ನ ರೆಕಾರ್ಡ್ ಮಾಡಕ್ ಬರೋದಿಲ್ಲ. ಆ ರೀತಿ ಐಟಮ್ಸ್ಗಳನ್ನ ನೆಕ್ಸ್ಟ್ ನಾವು ಪರ್ಚೇಸ್ ಅಕೌಂಟ್ ಅಲ್ಲಿ, ನೆಕ್ಸ್ಟ್ ಜರ್ನಲ್ ಪ್ರಾಪರ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇದರಲ್ಲಿ ನಾವು ಮಾಡಬೇಕಾಗಿರೋದು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ ರೆಕಾರ್ಡಿಂಗ್ ಓನ್ಲಿ ಫಾರ್ ಕ್ಯಾಶ್ ಐಟಮ್ಸ್, ಕ್ಯಾಶ್ ನೇಚರ್ ಐಟಮ್ಸ್, ಐದರ್ ಪೇಮೆಂಟ್ ನೇಚರ್ ಐಟಮ್, ಐದರ್ ರಿಸಿಪ್ಟ್ ನೇಚರ್ ಐಟಮ್. ಅದರಲ್ಲಿ ಪೇಮೆಂಟ್ ಇರ್ಬೋದು ಅಥವಾ ರಿಸಿಪ್ಟ್ ನೇಚರ್ ಐಟಮ್ ಇರ್ಬೋದು. ಅದನ್ನ ಮಾತ್ರ ಏನು ಮಾಡ್ಬೇಕು, ನಾವಿಲ್ಲಿ ರೆಕಾರ್ಡ್ ಅನ್ನ ಮಾಡ್ತಾ ಹೋಗ್ತೀವಿ. ಓಕೆ, December 1st 2014 started business with cash rupees 1,20,000. So first transaction ಇಲ್ಲಿ opening balances entries ಕೊಟ್ಟಿದ್ದಾರೆ. So opening balances would be 1,20,000. It is recording under receipt side, means debit side first entry to balance breakdown. Balance breakdown ಅಂತ ಹೇಳ್ಬಿಟ್ಟು entries ಅನ್ನ ಪಾಸ್ ಮಾಡ್ತೀವಿ. Then second entry cash paid into bank. So cash paid into bank, it is a contra entry, means cash deposited into ಬ್ಯಾಂಕ್. ಕ್ಯಾಶ್ ಅನ್ನ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ದಾರೆ. ಸೊ ಜರ್ನಲ್ ಎಂಟ್ರಿ ಏನಾಗುತ್ತೆ ಅಲ್ಲಿ, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಸೊ ದ ಕಾಂಟ್ರಾ ಎಂಟ್ರಿ ಇಟ್ ಇಸ್ ರೆಕಾರ್ಡಿಂಗ್ ಬೋತ್ ದಿ ಸೈಡ್ಸ್ ಅಂಡ್ ಆಪೋಸಿಟ್ ಸೈಡ್ ಆಫ್ ದಿ ಡಬಲ್ ಕಾಲಮ್ ಕ್ಯಾಶ್ ಬುಕ್. ಎರಡೂ ಸೈಡ್ ಅಲ್ಲೂ ನಾವೇನ್ ಮಾಡ್ಬೇಕು, ಈಗ ಎಂಟ್ರೀಸ್ ಅನ್ನ ಪಾಸ್ ಮಾಡ್ಬೇಕು. ಬ್ಯಾಂಕ್ ಅಕೌಂಟ್ ಡೆಬಿಟ್ ಸೈಡ್ ಟು ಕ್ಯಾಶ್ ಅಕೌಂಟ್ ಅಂಡ್ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಸೈಡ್ ಬೈ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ಬಿಟ್ಟು ಎಂಟ್ರೀಸ್ ಅನ್ನ ಪೋಸ್ಟಿಂಗ್ ಮಾಡಿಬಿಟ್ಟು LF ಕಾಲಮ್ ಅಲ್ಲಿ ಇಂಗ್ಲಿಷ್ ಲೆಟರ್ C ಅನ್ನ ಮೆನ್ಷನ್ ಮಾಡಿದ್ರೆ ಅದು ಕಾಂಟ್ರಾ ಎಂಟ್ರಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಹೋಗುತ್ತೆ. ದೆನ್ December 5th ಪರ್ಚೇಸ್ ಗೂಡ್ಸ್ ಫ್ರಮ್ ಸುಷ್ಮಿತಾ. ಸೊ ಪರ್ಚೇಸ್ ಗೂಡ್ಸ್ ಫ್ರಮ್ ಸುಷ್ಮಿತಾ. ಸೊ ಸುಷ್ಮಿತಾ ಪರ್ಸನ್ ನೇಮ್ ಇದೆ. ಸೊ ಪರ್ಸನ್ ನೇಮ್ ಇದೆ ಅಂದ್ರೆ ಅದೇನಾಗುತ್ತೆ, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗುತ್ತೆ, ಅಂದ್ರೆ ಲೋನ್ಗೆ ತಗೊಂಡೋಗಿರುವಂತಹ ಟ್ರಾನ್ಸಾಕ್ಷನ್ ಇದೆ. ಸೊ this transaction it is not recording under the double column cash book. ಈ ಎಂಟ್ರಿನ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ ಹಾಕಕ್ಕೆ ಬರಲ್ಲ, ಯಾಕೆಂದ್ರೆ ಇಟ್ ಇಸ್ ಅ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಸೊ ಹಾಗಾಗಿ ಅದನ್ನ ಇಂಟು ಮಾರ್ಕ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ಬಿಡ್ರಿ, ಅದನ್ನ ಅಲ್ಲಿ ತಗೊಳಕ್ಕೆ ಬರಲ್ಲ. ಸೊ ಹಾಗಾಗಿ ನಮಗೆ ಕನ್ಫ್ಯೂಸ್ ಆಗಲಿ, ಅಕೌಂಟ್ ಅನ್ನ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡು ಎಂಟ್ರೀಸ್ ಅನ್ನ ಪಾಸ್ ಮಾಡ್ತಾರೋ ಹೇಗೋ, ಎಷ್ಟು ತಿಳ್ಕೊಂಡಿದ್ದಾರೆ ಅನ್ನೋದನ್ನ ಅವರು ಫೈಂಡ್ ಔಟ್ ಮಾಡೋದಕ್ಕೆ ಏನು ಮಾಡ್ತಾರೆ, ಎಲ್ಲ ಮಿಕ್ಸ್ ಎಂಟ್ರೀಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ನಮಗೆ ಬೇಕಾಗಿರುವಂತಹ ಓನ್ಲಿ ಫಾರ್ ಕ್ಯಾಶ್ ಐಟಮ್ಸ್ ಮಾತ್ರ ನಾವು ರೆಕಾರ್ಡನ್ನು ಮಾಡ್ತಾ ಹೋಗ್ತೀವಿ. ದ ನೆಕ್ಸ್ಟ್ ಎಂಟ್ರಿ ಡೇಟ್ 6 ಸೋಲ್ಡ್ ಗೂಡ್ಸ್ ಟು ದಿನಕರ್ ಆ್ಯಂಡ್ ರಿಸೀವ್ಡ್ ಕ್ಯಾಶ್. ಸೋಲ್ಡ್ ಗೂಡ್ಸ್ ಟು ದಿನಕರ್. ಸೊ ಸೋಲ್ಡ್ ಗೂಡ್ಸ್ ಟು ದಿನಕರ್ ಅಷ್ಟೇ ಕೊಟ್ಟಿದ್ರೆ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿತ್ತು. ಬಟ್ ಅದು ಮುಂದೆ ಏನು ಮಾಡಿದ್ದಾರೆ, ರಿಸೀವ್ಡ್ ಕ್ಯಾಶ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಕ್ಯಾಶ್ ರಿಸೀವ್ಡ್ ಇದೆ. ಸೊ ಕ್ಯಾಶ್ ರಿಸೀವ್ಡ್ ಅಂದರೆ ಆಟೋಮೆಟಿಕಲಿ ಅದನ್ನು ನಾವು ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಎಂಟ್ರೀಸ್ ಮಾಡಲೇಬೇಕಾಗುತ್ತೆ. ಸೊ ಕ್ಯಾಶ್ ಕಾಲಮಲ್ಲಿ ಅಮೌಂಟ್ ಎಂಟ್ರಿ ಮಾಡಬೇಕು. ಸೋಲ್ಡ್ ಸೇಲ್ಸ್ ದಿನಕರ್ ಅಂತ ಇದೆಯಲ್ಲ, ಸೊ ದಿನಕರ್ ಅಕೌಂಟ್ ಅಂತ ಹೇಳ್ಬಿಟ್ಟು ಎಂಟ್ರೀಸನ್ನು ಪಾಸ್ ಮಾಡ್ತೀವಿ ನಾವು, ಆರ್ ಸೇಲ್ಸ್ ಅಕೌಂಟ್ ಅಂತನಾದರೂ ಮಾಡ್ಬೋದು. ದೆನ್ ಡೇಟ್ 10 ಪೇಡ್ ಟು ಸುಷ್ಮಿತಾ ಕ್ಯಾಶ್ ರುಪಿ. ಪೇಡ್ ಟು ಸುಷ್ಮಿತಾ ಕ್ಯಾಶ್ ಅಂತ ಇದೆ. ಸೊ ಕ್ಯಾಶನ್ನು ಪೇಮೆಂಟ್ ಮಾಡಿದೆ. ಸೊ ಕ್ಯಾಶ್ ಪೇಮೆಂಟ್ ಇದೆ ಅಂದರೆ ಪೇಮೆಂಟ್ ಸೈಡಲ್ಲಿ ಎಂಟ್ರಿ ಪಾಸ್ ಆಗಬೇಕು. ಬೈ ಸುಷ್ಮಿತಾ ಅಕೌಂಟ್ ರೆಕಾರ್ಡಿಂಗ್ ಅಂಡರ್ ಕ್ಯಾಶ್ ಕಾಲಮ್ ಅಮೌಂಟ್ ಇನ್ rupees. The next entry Cartage paid to, next date 14. Check received December 6, 2010 deposited into bank. So check received ಆಗಿದೆ ಅಂತ ಹೇಳಿದ್ದಾರೆ. ಸೊ ಚೆಕ್ ರಿಸೀವ್ಡ್ ಆಗಿದೆ ಅಂದರೆ ರಿಸಿಪ್ಟ್ ಸೈಡಲ್ಲಿ ಎಂಟ್ರಿ ಆಗುತ್ತೆ. ರಿಸಿಪ್ಟ್ ಸೈಡಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ಬಿಟ್ಟು ಎಂಟ್ರೀಸ್ ಮಾಡಿ ಅಮೌಂಟನ್ನು ಬ್ಯಾಂಕ್ ಕಾಲಮಲ್ಲಿ ಎಂಟ್ರಿ ಪಾಸ್ ಮಾಡಬೇಕು. ದೆನ್ ಸೋಲ್ಡ್ ಗೂಡ್ಸ್ ಟು ರೆಂಟ್. sold goods to
ಸಾರಿ ರಾಣಿ ಸೋಲ್ಡ್ ಗೂಡ್ಸ್ ಟು ರಾಣಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ರಾಣಿ ಅವರಿಗೆ ಗೂಡ್ಸ್ ಅನ್ನು ಸೋಲ್ಡ್ ಮಾಡಿದ್ದಾರೆ. ಸೊ ರಾಣಿ ಅವರು ಇಮಿಡಿಯೇಟ್ ಆಗಿ ಕ್ಯಾಶ್ ಪೇಮೆಂಟ್ ಅನ್ನ ಮಾಡಿಲ್ಲ ರಾಣಿಯವರು. ಸೊ ಹಾಗಾಗಿ ಅದನ್ನ ಏನಂತ ಟ್ರೀಟ್ ಮಾಡ್ಬೇಕೀಗ, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೀವಿ. ಸೊ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇರೋದ್ರಿಂದ ಅದನ್ನ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ ಎಂಟ್ರಿ ಮಾಡೋದಕ್ಕೆ ಬರಲ್ಲ. ಸೊ ಅದನ್ನು ಕೂಡ ಇಂಟು ಮಾರ್ಕ್ ಅನ್ನ ಹಾಕೊಬೇಕು. ನೆಕ್ಸ್ಟ್ ಎಂಟ್ರಿ ಕಾರ್ಟೇಜ್ ಪೇಡ್ ಇನ್ ಕ್ಯಾಶ್. ಕಾರ್ಟೇಜ್ ಪೇಮೆಂಟ್ ಇದೆ. ಸೊ ಪೇಮೆಂಟ್ ಸೈಡ್ ಬೈ ಕಾರ್ಟೇಜ್ ಅಕೌಂಟ್. ಸೊ ಪೇಡ್ ಬೈ ಕ್ಯಾಶ್ ಇರೋದ್ರಿಂದ ಕ್ಯಾಶ್ ಕಾಲಮ್ ಅಲ್ಲಿ ಅಮೌಂಟ್ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ ಎಂಟ್ರಿ ರಿಸೀವ್ಡ್ ಕ್ಯಾಶ್ ಫ್ರಮ್ ರಾಣಿ. ರಾಣಿ ಅವರಿಂದ ಕ್ಯಾಶ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ರಿಸೀವ್ಡ್ ಎಂಟ್ರಿ ರಿಸಿಪ್ಟ್ ಸೈಡ್, ಫಸ್ಟ್ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಬೇಕು. ರಾಣಿ ಅಕೌಂಟ್ ಅಂತ ಹೇಳ್ಬಿಟ್ಟು ತಗೊಂಡು ಅಮೌಂಟ್ ಅನ್ನ 12,000 ಇದೆ ಕ್ಯಾಶ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು. ದೆನ್ ಕಮಿಷನ್ ರಿಸೀವ್ಡ್. ಸೊ ರಿಸೀವ್ಡ್ ಎಂಟ್ರಿ ಇಟ್ ಈಸ್ ಆಲ್ಸೋ ರೆಕಾರ್ಡಿಂಗ್ ಅಂಡರ್ ರಿಸಿಪ್ಟ್ ಸೈಡ್. ರಿಸಿಪ್ಟ್ ಸೈಡ್ ಅಲ್ಲಿ ಎಂಟ್ರಿ ಪಾಸ್ ಮಾಡಬೇಕು ಟು ಕಮಿಷನ್ ಅಕೌಂಟ್. ಇನ್ನು ಅಮೌಂಟ್ ಕಾಲಮ್ ಕ್ಯಾಶ್ ಅನ್ನ ತಗೋಬೇಕು. ಕ್ಯಾಶ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ ಎಂಟ್ರಿಯನ್ನು ಪಾಸ್ ಮಾಡಬೇಕು. ದೆನ್ ಲಾಸ್ಟ್ ಎಂಟ್ರಿ ಡ್ರೂ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್. ಪರ್ಸನಲ್ ಯೂಸ್ ಅಂತ ಹೇಳಿದಾಗ ಅದನ್ನ ಡ್ರಾಯಿಂಗ್ಸ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೀವಿ. ಡ್ರೂ ಕ್ಯಾಶ್ ಅಂತ ಇದೆ. ಡ್ರೂ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್. ಸೊ ಜರ್ನಲ್ ಎಂಟ್ರಿ ಅಂತ ಬರುತ್ತೆ ಅಲ್ಲಿ ಡ್ರಾಯಿಂಗ್ಸ್ ಅಕೌಂಟ್ ರಿಟರ್ನ್ ಟು ಕ್ಯಾಶ್ ಅಕೌಂಟ್ ಬರುತ್ತೆ. ಸೊ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಡ್ರಾಯಿಂಗ್ಸ್ ಅಕೌಂಟ್ ಅಂತ ಹೇಳ್ಬಿಟ್ಟು ಎಂಟ್ರಿ ಪಾಸ್ ಮಾಡಬೇಕು. ಅಮೌಂಟ್ 2,000 ಕ್ಯಾಶ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು. ಸೊ ಇದಿಷ್ಟು ನಮಗೆ ಕೊಟ್ಟಿರುವಂತಹ ಕ್ವಶನ್ ಅಲ್ಲಿ ಇನ್ಫಾರ್ಮೇಶನ್ ಏನೇನಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಈಗ ಅಕೌಂಟ್ ಅನ್ನ ಮಾಡ್ತಾ ಹೋಗೋಣ. ಡಬಲ್ ಕಾಲಮ್ ಕ್ಯಾಶ್ ಬುಕ್ ಸೊಲ್ಯೂಷನ್. ನ್ಯೂಮರಿಕಲ್ ಕ್ವಶನ್ 5. Problems on double column cash book. Cash column bank column cash book. So bank column cash book ಅಂದ್ರು double column cash book ಆಗುತ್ತೆ. और 2 column cash book ಅಂತ ಕೊಟ್ಟರು ಸಹಿತ ಇದು double column cash book ಆಗಿರುತ್ತೆ. Solution. Double column cash book. So double column cash book ಅಲ್ಲಿ first column data side ಅಲ್ಲಿ first column date, second column received items means receipts column, next LF column. So LF column it is used for recording ledger folio, page numbers and also contra entries. Contra entries ಗಳನ್ನ represent ಮಾಡೋದಕ್ಕೆ page number ಅನ್ನು ಹಾಕೊಳ್ಳೋದಕ್ಕೆ LF column ಅನ್ನು ಯೂಸ್ ಮಾಡಿ. Then credit side ಅಲ್ಲಿ first column date, next payment, next LF column, next cash amount in rupees column, the next one bank amount in rupees column. ಇಷ್ಟು ನಮಗೆ ಬೇಕಾಗಿರುವಂತಹ ಕಾಲಮ್ಸ್ ಆಯಿತು. ಕ್ರೆಡಿಟ್ ಸೈಡ್ cash or bank account, date, receipt, LF, cash rupees, bank rupees, date, payments, LF, cash rupees, bank rupees. So okay, ಈಗ ಕ್ವಶನ್ ಅನ್ನು ನೋಡ್ತಾ ಹೋಗೋಣ. ಕ್ವಶನ್ ಅಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ಇದೆ ಎಂಟ್ರಿ ಮಾಡ್ತಾ ಹೋಗೋಣ. ಫಸ್ಟ್ ಎಂಟ್ರಿ 2014 December 1st started business with cash rupees 1,20,000. 2014 December 1st started business with cash rupees 1,20,000. So business started with cash. So it is a opening balances entry. So recording under receipt side, 2 balance brought down under the cash column
rupees 1,20,000. ಸೊ ಇನ್ ಕೇಸ್ ಬ್ಯಾಂಕ್ ಬ್ಯಾಲೆನ್ಸಸ್ ಏನಾದರೂ ಕೊಟ್ಟಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ ಎಂಟ್ರಿ ಮಾಡಬೇಕು. ದ ನೆಕ್ಸ್ಟ್ ಎಂಟ್ರಿ ಡೇಟರ್ ಕ್ಯಾಶ್ ಪೇಡ್ ಇಂಟು ಬ್ಯಾಂಕ್. ಸೊ ಕ್ಯಾಶ್ ಪೇಡ್ ಇಂಟು ಬ್ಯಾಂಕ್ ಆರ್ ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಕ್ಯಾಶ್ ಅನ್ನ ಬ್ಯಾಂಕಿಗೆ ಪೇಮೆಂಟ್ ಮಾಡಿದ್ವಿ ಅಥವಾ ಬ್ಯಾಂಕ್ ಅಲ್ಲಿ ಅಮೌಂಟ್ ಅನ್ನ ಡೆಪಾಸಿಟ್ ಇಟ್ವಿ, ಎರಡು ಸೇಮ್ ಟ್ರಾನ್ಸಾಕ್ಷನ್ ಆಗುತ್ತೆ, ಸೇಮ್ ಮೀನಿಂಗ್ ಆಗುತ್ತೆ. ಸೊ ಹಾಗಾಗಿ ಇದು ಕಾಂಟ್ರಾ ಎಂಟ್ರಿ ಬರುತ್ತೆ. ಕ್ಯಾಶ್ ಪೇಡ್ ಟು ಬ್ಯಾಂಕ್ ಅಂತ ಹೇಳಿದಾಗ ಬ್ಯಾಂಕರ್ ಅಮೌಂಟ್ ಅನ್ನ ರಿಸೀವ್ ತಗೊಳ್ತಾರೆ. ಸೊ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಹೆಡ್ಲೈನ್ ನೋಡಿ, ಕ್ಯಾಶ್ ಬ್ಯಾಂಕ್ ಎರಡು ನೇಮ್ ಇದೆ. ಸೊ ಈಗ ಫಸ್ಟ್ ಜೋರ್ಲಿ ಎಂಟ್ರಿ ಏನಂತ ಇದೆ, ಈಗ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಬ್ಯಾಂಕ್ ಅಕೌಂಟ್ ಡೆಟಾರ್ ಸೈಡ್ ಅಲ್ಲಿ ಟು ಕ್ಯಾಶ್ ಅಕೌಂಟ್ ಅಂತ ಮೆನ್ಷನ್ ಮಾಡಿ. ಇನ್ನು ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಬ್ಯಾಂಕ್ ಅಕೌಂಟ್ by bank account. So ಈಗ opposite side means both the side means credit side and also debit side ಎರಡು ಸೈಡ್ ಅಲ್ಲೂ ಕ್ಯಾಶ್ ಬ್ಯಾಂಕ್ ಅಂತ ತಗೊಂಡಿರೋದ್ರಿಂದ ಈ ಎಂಟ್ರಿನ ಕಾಂಟ್ರಾ ಅಂತ ಹೇಳ್ಬಿಟ್ಟು ರೆಪ್ರೆಸೆಂಟ್ ಮಾಡಿ. ಸೊ LF ಕಾಲಮ್ ಅಲ್ಲಿ ಇಂಗ್ಲಿಷ್ ಲೆಟರ್ C ಅನ್ನ ಮೆನ್ಷನ್ ಮಾಡಿ, ಬೋತ್ ಸೈಡ್ ಇಂಗ್ಲಿಷ್ ಲೆಟರ್ C. ದೆನ್ ಡೇಟ್ ಡಿಸೆಂಬರ್ 3rd ಇದೆ, ಡೇಟ್ ಅನ್ನ ಬೋತ್ ಸೈಡ್ ಸೇಮ್ ಡೇಟ್ ನ ಅಪ್ಲೈ ಮಾಡಿ, 2014 ಡಿಸೆಂಬರ್ 3rd. ಅಮೌಂಟ್ ಎಷ್ಟಿದೆ ಅಂತ ನೋಡಿ, ಅಮೌಂಟ್ 50,000. ಸೊ ಇಲ್ಲಿ ಕ್ಯಾಶ್ ಅಂತ ಇದೆ ಅಂದ್ರೆ ಅದು ಆಪೋಸಿಟ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು. ಸೊ ಬ್ಯಾಂಕ್ ಕಾಲಮ್ ಅಲ್ಲಿ ಅಮೌಂಟ್ ಎಂಟ್ರಿ ಮಾಡಿ 50,000. ಇಲ್ಲಿ ಬ್ಯಾಂಕ್ ಅಂತ ತಗೊಂಡಿದ್ದೀವಿ, ಅದಕ್ಕೆ ಆಪೋಸಿಟ್ ಆಗಿ ಮೇಲೆ ಹೆಡ್ಲೈನ್ ಅಲ್ಲಿ ಬಂದಿರೋದು ಯಾವುದು, ಕ್ಯಾಶ್ ಅಕೌಂಟ್ ಇದೆ. ಸೊ ಕ್ಯಾಶ್ ಅಕೌಂಟ್ ಅಲ್ಲಿ ಅಮೌಂಟ್ ಎಂಟ್ರಿ ತಗೊಂಡು 50,000. ಇದು ಕಾಂಟ್ರಾ ಎಂಟ್ರಿ, ಬೋತ್ ಸೈಡ್ ಸೇಮ್ ಡೇಟ್ ಇರಬೇಕು, ಎಂಟ್ರಿ ಅಮೌಂಟ್ ಕೂಡ ಸೇಮ್ ಇರಬೇಕು, LF ಕಾಲಮ್ ಅಲ್ಲಿ C ಅಂತ ಮೆನ್ಷನ್ ಮಾಡಬೇಕು. ದೆನ್ ಎಂಟ್ರಿ ಹಾಕಬೇಕಂತ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಟಾರ್ ಸೈಡ್ ಅಲ್ಲಿ ಕ್ಯಾಶ್ ಅಂತ ಬರಬೇಕು, ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಎಂಟ್ರಿ ಬರಬೇಕು. ಸೊ ಈ ಎಂಟ್ರಿ ಯೂಸ್ ಮಾಡಿರೋದು ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್, ಬ್ಯಾಂಕ್ ಅಲ್ಲಿ ಅಮೌಂಟ್ ಅನ್ನ ಡೆಪಾಸಿಟ್ ಇಟ್ಟಿದ್ದಕ್ಕೆ, ಆರ್ ಕ್ಯಾಶ್ ಪೇಡ್ ಟು ದಿ ಬ್ಯಾಂಕ್, ಬ್ಯಾಂಕಿಗೆ ಕ್ಯಾಶ್ ಅನ್ನ ಪೇಮೆಂಟ್ ಮಾಡಿದ್ದಕ್ಕೆ ಈ ಎಂಟ್ರಿನ ಪಾಸ್ ಮಾಡಿದ್ವಿ. ದ ನೆಕ್ಸ್ಟ್ ಎಂಟ್ರಿ ಪರ್ಚೇಸ್ ಗೂಡ್ಸ್ ಫ್ರಮ್ ಸುಷ್ಮಿತಾ. ಸೊ ಗೂಡ್ಸ್ ಫ್ರಮ್ ಸುಷ್ಮಿತಾ ಅಂತ ಇರೋದ್ರಿಂದ ಇದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಸೊ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಏನಿದೆ ಅದನ್ನ ಇಲ್ಲಿ ರೆಕಾರ್ಡ್ ಮಾಡೋದಕ್ಕೆ ಬರಲ್ಲ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ. ಸೊ ಹಾಗಾಗಿ ಆ ಎಂಟ್ರಿನ ಸ್ಕಿಪ್ ಮಾಡಿ. ದೆನ್ ನೆಕ್ಸ್ಟ್ ಎಂಟ್ರಿ ಯಾವುದಿದೆ ನೋಡೋಣ. ಡೇಟ್ 6 ಸೋಲ್ಡ್ ಗೂಡ್ಸ್ ಟು ದಿನಕರ್ ಅಂಡ್ ರಿಸೀವ್ಡ್ ಕ್ಯಾಶ್ ₹20,000. ಸೊ ಇಲ್ಲಿ ಸೋಲ್ಡ್ ಗೂಡ್ಸ್ ಟು ದಿನಕರ್ ಅಂತ ಇದೆ, ದಿನಕರ್ ಅವರಿಗೆ ಗೂಡ್ಸ್ ಅನ್ನ ಸೋಲ್ಡ್ ಮಾಡಿದ್ದಾರೆ, ಕ್ಯಾಶ್ ನ ರಿಸೀವ್ ತಗೊಂಡಿದ್ದಾರೆ. ಸೊ ಕ್ಯಾಶ್ ರಿಸೀವ್ಡ್ ಇರೋದ್ರಿಂದ ಎಂಟ್ರಿ ಏನಂತ ಬರುತ್ತದೆ, ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಅಂತ ಎಂಟ್ರಿ ಬರುತ್ತೆ. ಸೊ ಕ್ಯಾಶ್ ಅಕೌಂಟ್ ಡೆಟಾರ್ ಸೈಡ್ ಟು ಸೇಲ್ಸ್ ಅಕೌಂಟ್ within bracket Dinakar, date December 6 and amount would be 20,000 in cash column and bank column nil. The next entry paid to Sushmita for cash ₹20,000. ಸುಷ್ಮಿತಾ ಅವರಿಗೆ ಕ್ಯಾಶ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಪೇಮೆಂಟ್ ಇರೋದ್ರಿಂದ ಪೇಮೆಂಟ್ ಸೈಡ್ ಅಲ್ಲಿ ಎಂಟ್ರಿ ಬರಬೇಕು, ಕ್ಯಾಶ್ ಪೇಮೆಂಟ್ 20,000 ಇದೆ ಬೈ ಸುಷ್ಮಿತಾ ಅಕೌಂಟ್ ₹20,000 and date paid to cash Sushmita, date 10 December 10. The next entry date 14 check received on December 6 2010 means 2014 ಆಗಬೇಕಾಗಿತ್ತು, ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಂದ್ರೆ ಡಿಸೆಂಬರ್ 6 ಮೇಲಿನ ಎಂಟ್ರಿಯಲ್ಲಿ ಅಮೌಂಟ್ ಎಷ್ಟಿದೆ ಅದೇ ಅಮೌಂಟ್ ಅನ್ನ ಎಂಟ್ರಿ ಮಾಡಬೇಕು. ಅಮೌಂಟ್ ಕೊಟ್ಟಿಲ್ಲ ಆ ಟ್ರಾನ್ಸಾಕ್ಷನ್ಗೆ. ಸೊ ಡಿಸೆಂಬರ್ 6 ಅಲ್ಲಿ ಅಮೌಂಟ್ ಏನಿದೆ ಅಂತ ನೋಡ್ಕೊಳ್ಳಿ, 20,000 ಇದೆ. ಸೊ ಅದೇ ಅಮೌಂಟ್ ಈಗ ರಿಸೀವ್ಡ್ ತಗೊಂಡಿದ್ದಾರೆ, ಚೆಕ್ ರಿಸೀವ್ಡ್ ಆನ್ ಡಿಸೆಂಬರ್ 6. ಸೊ ಡಿಸೆಂಬರ್ 6 ಅಲ್ಲಿ ಚೆಕ್ ರಿಸೀವ್ಡ್ ಆಗಿತ್ತು, ಬಟ್ ಆ ದಿನ
ಕ್ಯಾಶ್ ಅಮೌಂಟ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನು ಎಂಟ್ರಿ ಮಾಡಿದೀವಿ. ಈಗ ಚೆಕ್ ರಿಸೀವ್ಡ್ ಆಗಿದೆ. ಸೊ ಬ್ಯಾಂಕ್ ಅಮೌಂಟ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು. ಡೇಟ್ 14 ಚೆಕ್ ರಿಸೀವ್ಡ್ ಆನ್ ಡಿಸೆಂಬರ್ 6 ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಟು ಕ್ಯಾಶ್ ಅಕೌಂಟ್ amount 20,000. 14 ಅಲ್ಲಿ ಕಾಂಟ್ರಾ ಎಂಟ್ರಿ ಇದೆ. ಸೊ ಕಾಂಟ್ರಾ ಎಂಟ್ರಿ ಇರೋದ್ರಿಂದ ಟು ಕ್ಯಾಶ್ ಅಕೌಂಟ್ ಬ್ಯಾಂಕ್ ಕಾಲಮ್ ಅಲ್ಲಿ 20,000 ಅನ್ನ ಎಂಟ್ರಿ ಮಾಡಿದೀವಿ. ದೆನ್ ಡೇಟ್ 14 ಬೈ ಬ್ಯಾಂಕ್ ಅಕೌಂಟ್ ಕಾಂಟ್ರಾ ಎಂಟ್ರೀಸ್ ಅಂದ್ರೆ ಬೋತ್ ಸೈಡ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿ ರೂಪೀಸ್ 20,000. ಸೊ ಡೇಟ್ 14 ಅಲ್ಲಿ ಏನಂತ ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ, ಚೆಕ್ ರಿಸೀವ್ಡ್ ಆನ್ ಡಿಸೆಂಬರ್ 6 2010 ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಂತ ಇದೆ. ಸೊ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಂತ ಹೇಳಿದಾಗ ಅದು ಕಾಂಟ್ರಾ ಎಂಟ್ರಿ ಬರುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಡೇಟಾರ್ ಸೈಡ್ ಟು ಕ್ಯಾಶ್ ಕಾಲಮ್, ಕ್ಯಾಶ್ ಅಕೌಂಟ್ ಕ್ಯಾಶ್ ಬ್ಯಾಂಕ್ ಕಾಲಮ್ ಅಲ್ಲಿ ಅಮೌಂಟ್ ಎಂಟ್ರಿ ಆಯಿತು. ದೆನ್ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಸೈಡ್ ಬೈ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಕಾಲಮ್ ಅಲ್ಲಿ ರೂಪೀಸ್ 20,000 ಅನ್ನ ಎಂಟ್ರಿಯನ್ನು ಪಾಸ್ ಮಾಡಿದ್ವಿ. ಸೊ ಇದು ಕಾಂಟ್ರಾ ಎಂಟ್ರಿ ಆಯಿತು. ದ ನೆಕ್ಸ್ಟ್ ಎಂಟ್ರಿ ಡೇಟ್ 18 ಸೋಲ್ಡ್ ಗೂಡ್ಸ್ ಟು ರಾಣಿ ಅಂತ ಇದೆ. ಸೊ ರಾಣಿ ಅಕೌಂಟ್ ಇರೋದ್ರಿಂದ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಅದನ್ನು ಬಿಟ್ಟು ದ ನೆಕ್ಸ್ಟ್ ಎಂಟ್ರಿ ನೋಡೋಣ. ಡೇಟ್ 22 ರಿಸೀವ್ಡ್ ಕ್ಯಾಶ್ ಫ್ರಮ್ ರಾಣಿ. ಇಲ್ಲಿ ನೋಡಿ ರಾಣಿಯಿಂದ ಕ್ಯಾಶ್ ಅನ್ನ ರಿಸೀವ್ ತಗೊಂಡಿದ್ದಾರೆ. ಸೊ ಕ್ಯಾಶ್ ರಿಸೀವ್ಡ್ ಇರೋದ್ರಿಂದ ರಿಸಿಪ್ಟ್ ಸೈಡ್ ಅಲ್ಲಿ ಟು ರಾಣಿ ಅಕೌಂಟ್ ಡೇಟ್ 22. So cash received rupees 12,000. Then date 20 ಅಲ್ಲಿ ಕಾರ್ಟೇಜ್ ಪೇಡ್ ಇನ್ ಕ್ಯಾಶ್ ಅಂತ ಇದೆ. ಕಾರ್ಟೇಜ್ ಪೇಮೆಂಟ್ ಎಂಟ್ರಿ ಬೈ Cartage account rupees 500 date 20. The next entry date 27 commission received. So received entry receipt side to commission account date 27 amount commission received rupees 5,000 recording under cash column. Then last entry date 30 drew cash for personal use. So personal use means it is a drawings entry. So drawings account data to cash account. So cash account credit side by date 30 by drawings account rupees 2,000. So cash draw ಇರೋದ್ರಿಂದ ಕ್ಯಾಶ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನು ಎಂಟ್ರಿ ಮಾಡಿ. ಸೊ ಇಷ್ಟು ನಮಗೆ ಕೊಟ್ಟಿರುವಂತಹ ಟ್ರಾನ್ಸಾಕ್ಷನ್ಸ್ ಆಗಿತ್ತು. ಈಗ ಟೋಟಲ್ ಮಾಡೋಣ, ಯಾವ ಕಡೆ ಹೈಯೆಸ್ಟ್ ಆಗುತ್ತೆ ಯಾವ ಕಡೆ ಲೋಯೆಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಕ್ಯಾಶ್ ಕಾಲಮ್ ಅಲ್ಲಿ ನೋಡಿ ಫಸ್ಟ್ ಐಟಮ್ 1,20,000 ಇದೆ. ಸೊ ಟೋಟಲ್ 1,20,000 ಪ್ಲಸ್ 20,000 ಪ್ಲಸ್ 12,000 ಪ್ಲಸ್ 5,000 ಟೋಟಲ್ ಅಮೌಂಟ್ 1,57,000. Same amount cash column ಅಲ್ಲಿ ತಗೊಂಡ್ರೆ 1,57,000. Then bank column 50 plus 20 70. 70,000. 50 plus 20,000 70,000. Then 1,57,000 minus 50,000 minus 20 minus 20 minus 500 minus 2,000. ಅಷ್ಟನ್ನ ಮೈನಸ್ ಮಾಡಿದ್ರೆ ಫೈನಲ್ ಆನ್ಸರ್ ಬ್ಯಾಲೆನ್ಸ್ ಅಮೌಂಟ್ 64,500. then 70,000 ಇದೆ, ಈ ಕಡೆ ಮೈನಸ್ ಮಾಡೋಕೆ ಯಾವುದೋ ಐಟಮ್ಸ್ ಕೊಟ್ಟಿಲ್ಲ. ಸೊ ಆನ್ಸರ್ 70,000 by balance carried out December 30
1st closing date. The next date year 2015 Jan 1st to balance brought down 64,500 and 70,000. So it's the final answer. Balance carried down amount cash column 64,500 and bank column 70,000. So double column cash book ಅಲ್ಲಿ ಕೊಟ್ಟಿರುವಂತಹ ಎಲ್ಲಾ ಎಂಟ್ರೀಸ್ ಅನ್ನು ನಾವು ತಗೊಂಡ್ಬಿಟ್ಟು ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗಿದ್ದೀವಿ. ಇದರಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೋಬೇಕು ಅಂದ್ರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಎರಡು ಎಂಟ್ರಿ ಬಂದಿದೆ, ಒಂದು ಪರ್ಚೇಸ್ ಎಂಟ್ರಿ ಬಂದಿದೆ, ಒಂದು ಸೇಲ್ಸ್ ಎಂಟ್ರಿ ಬಂದಿದೆ. ಸೊ ಆ ಎರಡು ಎಂಟ್ರಿನ ಇಲ್ಲಿ ಪಾಸ್ ಮಾಡಿಲ್ಲ ನಾವು. ಸೊ ಅದೆರಡು ಎಂಟ್ರಿನ ನೆನ್ಪಿಟ್ಕೋಬೇಕು. ದೆನ್ ರಿಮೈನಿಂಗ್ ಎಲ್ಲ ಸೇಮ್ ಎಂಟ್ರೀಸ್ ಇದೆ, ಅದನ್ನು ತಗೊಳ್ತಾ ಹೋಗಿದ್ವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಈ ಕ್ಲಾಸಲ್ಲಿ ಈ ಕ್ವಶನನ್ನು ನೋಡ್ಕೊಳ್ತಾ ಹೋಗಿ. ದೆನ್ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಯಾವ ಕ್ವಶನ್ ಇದೆ, ಕ್ವಶನ್ ನಂಬರ್ 6 ಇದೆ ನ್ಯೂಮರಿಕಲ್ ಕ್ವಶನಲ್ಲಿ, ಆ ಕ್ವಶನನ್ನು ಸಾಲ್ವ್ ಮಾಡಿಸ್ತಾ ಹೋಗ್ತೀವಿ.